ರಿಪಬ್ಲಿಕ್ ಕನ್ನಡ ಯಾವತ್ತು ಕೂಡ ಸಾಮಾಜಿಕ ಕಳಕಳಿಯ ಸುದ್ದಿಗಳನ್ನ ಬಿತ್ತಾರ ಮಾಡುತ್ತೆ, ಗ್ರೌಂಡ್ ರಿಪೋರ್ಟ್ ಕೂಡ ಮಾಡುತ್ತೆ. ಅದೇ ಸ್ಥಳದಿಂದ ಜೊತೆಗೆ ಸರ್ಕಾರದಿಂದ ಸಾಕಷ್ಟು ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಇವತ್ತಿನ ಬುಲೆಟಿನ್ ಅಲ್ಲಿ ಅರ್ಜುನ್ ಬದುಕಿ ಬಾ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಈ ವರ್ಣಾರ್ಭಟ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಮನಿಸ್ತಾ ಇದ್ವಿ. ಅಂಕೋಲದ ಶಿರೂರು ಬಳಿ ಭೀಕರ ಗುಡ್ಡ ಕುಸಿತ ಪ್ರಕರಣ. ಲಾರಿ ಸಮೇತ ಮಣ್ಣಿನಡಿ ಸಿಲುಕಿ ಅರ್ಜುನ ನರಳಾಡ್ತಿದ್ದಾರೆ. ಕೇರಳ ಮೂಲದ ಇವನು ಚಾಲಕ ಅರ್ಜುನ್ ರಕ್ಷಣೆಗೆ ಸಾಹಸ ಕೂಡ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಶಾಸಕರು ಹಾಗೆ ಸಚಿವರು ಅಧಿಕಾರಿಗಳು ಕೂಡ ಮೊಕ ಮೂಡಿದ್ದಾರೆ. ಘಟನಾ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ರಿಪಬ್ಲಿಕ್ ನಲ್ಲಿ ಶೋಧ ಕಾರ್ಯದ ಕ್ಷಣದ ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ಮೂಲಕ ಕೊಡ್ತಾ ಇದ್ವಿ. ನೇರವಾಗಿ ಅಂಕೋಲದ ಶಿರೂರು ಭಾಗದಲ್ಲಿ ಈ ಗುಡ್ಡ ಕುಸಿತ ಪ್ರಕರಣ ಕುರಿತಂತೆ ಮೆಗಾ ಅಪ್ಡೇಟ್ ಇದು. ಕೇರಳ ಮೂಲದ ಚಾಲಕ ಅರ್ಜುನ್ ರಕ್ಷಣೆಗೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸೊ ಕ್ಷಣದ ಅಪ್ಡೇಟ್ಸ್, ಅಲ್ಲಿ ಏನ್ ಆಗ್ತಾ ಇದೆ ಎಲ್ಲವನ್ನು ಕೂಡ ನೇರ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಹೇಳ್ತಾ ಇದ್ದೆ, ಈಗ ಗುಡ್ಡ ಕುಸಿತ ಇದೆಯಲ್ಲ, ಇದು ಎಲ್ಲಿ ಎರಡು ಜಾಗ ಇದೆ ನೋಡಿ. ಇದೊಂದು ರಸ್ತೆನ ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥ ಕೆಲಸವನ್ನ ಮಾಡ್ತಾರೆ. ಈಗ ನಮ್ಮ ಕ್ಯಾಮ್ರಾಮನ್ ನಿಂತಿರುವಂಥ ಆ ಬದಿಯಲ್ಲಿ ಈಗ ಏನು ಆ ಕಡೆ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನ ಮಾಡ್ತಾರೆ ನೋಡಿ. ಅಲ್ಲಿ ಟ್ರಕ್ ಇರುವಂಥದ್ದು, ಆ ಭಾಗದಲ್ಲೇ ಟ್ರಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಟ್ರಕ್ಕಿನ ಜಾಗ GPS ಅಲ್ಲೇ ಪತ್ತೆ ಆಗ್ತಾ ಇರೋದು. ಹಾಗಾಗಿ ಆ ಜಾಗದಲ್ಲಿ ಹುಡುಕಾಡುವಂಥ ಕೆಲಸಗಳಾಗ್ತಾ ಇದೆ. ಸೊ ಈಗ ನಾನೀಗ ನಿಂತಿದ್ದೀನಿ ಈ ಒಂದು ಜಾಗದಲ್ಲಿ ಮಣ್ಣನ್ನು ಕ್ಲಿಯರ್ ಮಾಡುವಂಥ ಕೆಲಸ ಆಗಿದೆ. ಸೊ ಶಾಸಕರಿದ್ದಾರೆ, ಶಾಸಕರು ಸತೀಶ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ನೋಡಿ. ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಏನು ನಿಂತಿದ್ದಾನೆ ಜಯಪ್ರಕಾಶ್ ಶೆಟ್ಟಿ, ಅದೇ ಜಾಗದಲ್ಲಿ ಆ ಟ್ರಕ್ ಇರುವಂಥದ್ದು. ಅಂದರೆ ಆ ಮಣ್ಣನ್ನು ತೆಗೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕೆಂದರೆ 2-3 ದಿನಗಳ ಕಾಲ ಬೇಕಾಗುತ್ತೆ. ದೊಡ್ಡ ಬಂಡೆಗಳಿದೆ, ಆ ಬಂಡೆಗಳನ್ನು ಅಲ್ಲಿಂದ ತೆಗೆಯುವಂಥ ಕಾರ್ಯಾಚರಣೆ ಏನಿದೆಯಲ್ಲ, ಆ ಕಾರ್ಯಾಚರಣೆ ಇನ್ನು 2-3 ದಿನ ಬೇಕಾಗುತ್ತೆ ನೋಡಿ. ಈ ಒಂದು ಜಾಗದಲ್ಲಿದ್ದಂಥ ಮಣ್ಣನ್ನು ತೆರವುಗೊಳಿಸೋದಕ್ಕೆ 4 ದಿನ ಟೈಮನ್ನು ತೆಗೆದುಕೊಂಡಿದ್ರು. ಈಗ ಆ ಭಾಗದಲ್ಲಿ ಟ್ರಕ್ ಇದೆ ಅಂತ ಹೇಳಲಾಗ್ತದೆ. ಎದುರು ಬದಿಯಲ್ಲಿ ನಮ್ಮ ಕ್ಯಾಮ್ರಾಮನ್ ಏನು ಈಗ ತೋರಿಸ್ತಾ ಇದ್ದ ದೃಶ್ಯಾವಳಿಯಲ್ಲಿ ಆ ಜಾಗದಲ್ಲಿ ಇರುವಂಥದ್ದು ಟ್ರಕ್. ಹಾಗಾಗಿ ಅಲ್ಲಿ ಮಣ್ಣನ್ನು ತೆಗಿತಾ ಬರ್ತಾರೆ. ಇಲ್ಲೇ ತೆರವುಗೊಳಿಸಿದ್ರೆ ಮತ್ತಷ್ಟು ಗುಡ್ಡ ಕುಸಿಯುವಂಥ ಭೀತಿ ಇದೆ. ಯಾಕೆಂದರೆ ಇದೊಂದು ರೀತಿಯಲ್ಲಿ ತಡೆಗೋಡೆ ಅಂತಿದೆ ನೋಡಿ. ನಮ್ಮ ಕ್ಯಾಮ್ರಾಮನ್ ಹಿಂಬದಿ ತೋರಿಸ್ತಾ ನೋಡಿ, ಹೈಟೆನ್ಷನ್ ಕಂಬ ಕೂಡ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥ ಕೆಲಸವನ್ನ ಮಾಡ್ತಾರೆ. ಆ ಜಾಗದಲ್ಲಿ ಬಿರುಕು ಬಿಟ್ಟಿದ್ದು ಇರುವಂತ ಲಾರಿ ಡ್ರೈವರ್, ಈ ಲಾರಿ ಚಾಲಕ ಅರ್ಜುನನ ರಕ್ಷಣೆಗೆ ಎಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವರಾದ್ರು ಹೇಳಿದ್ದೇನು, ಲಾರಿ ಲೊಕೇಶನ್ ಪತ್ತೆ ಜಾಗದಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಇರುವಂತದ್ದು. ಈಗಾಗಲೇ ಶಾಸಕರು ಸಚಿವರು ಕೂಡ ಮೊಕಾಂ ಹೂಡಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಜೊತೆಗೆ ರಿಪಬ್ಲಿಕ್ ಕನ್ನಡ ಜೊತೆ ಸಚಿವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಸಚಿವರು ಏನು ಹೇಳಿದ್ದಾರೆ ಕೇಳೋಣ. ಎಸ್, ಈಗ ನಮಗೆ ಸಚಿವರು ತಿಳಿಸಿದಂತೆ ಆ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಸಚಿವರನ್ನು ಕೂಡ ನಾನು ಮಾತಾಡ್ತೀನಿ. ಸಚಿವರು ಈಗ ಅಲ್ಲಿ ಹೋಗಿ ಯಾವ ರೀತಿಯಾಗಿ ಹುಡುಕಾಟ ನಡೆಸ್ತಾ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ನೀವು ಕೂಡ ನಾವು ಈಗ ಸುರತ್ ಕಲ್ಲಿಂದ NIT ಅಲ್ಲಿಂದ ನಾವು ಅದು ಏನು ಮಣ್ಣಡಿಲಿ ಏನಿದ್ರು ರೆಡಾರ್ ಅಂದೇಳಿ ನಾವು ಅದನ್ನು ತರಿಸಿ ಎಲ್ಲ ಕಡೆ ಪರಿಶೀಲನೆ ಮಾಡಿ ಈಗ ಅಲ್ಲಿ ನಿಮ್ಮವರು ಬೈಟ್ ತಗೊಳ್ತಾ ಇದ್ದಾರೆ. ಅದು ನೋಡೇ ಆಯಿತು. ಅದಕ್ಕೂ ಏನಾಗಿದೆ, ಮಳೆ ಜಾಸ್ತಿ ಇದರಿಂದ ಮಣ್ಣು ಮಿಕ್ಸ್ ಆದರೆ ಅದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಆದರೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಈ ಜಾಗದಲ್ಲೇ ಆ ಒಂದು ಟ್ರಕ್ ಇದೆ ಮಾಹಿತಿಯನ್ನು ಅವರ ಸಂಬಂಧಿಕರೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ ನೋಡಿ. ಈ ಜಾಗದಲ್ಲಿ ನಾವು ನಿಂತಿದ್ದೀವಿ ಸಚಿವರೇ. ಈಗ ಇಲ್ಲಿ ಯಾವ ರೀತಿಯಾಗಿ ಹುಡುಕಾಟ ನಡೀತಾ ಇದೆ ನೋಡಿ. ಇಲ್ಲಿ ನಾವು ಈಗ NIT ಸುರತ್ ಕಲ್ಲಿಂದ ರೆಡಾರ್ ಅದನ್ನು ತಂದು ಈಗಾಗಲೇ ಬೆಳಿಗ್ಗೆಯಿಂದ ಪರಿಶೀಲನೆ ಮಾಡಿದ್ದೇವೆ. ಎಲ್ಲ ಕಡೆ ಅಲ್ಲಿಂದ ಇಲ್ಲಿ ತನಕನೂ ಮಾಡಿದ್ದೇವೆ. ಒಂದು ಕಡೆ ಮಳೆ ಬೀಳ್ತಾ ಇದೆ, ಒಂದು ಕಡೆ ನೀರು ಹೋಗ್ತಾ ಇದೆ, ಒಂದು ಕಡೆ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿ ಮರ ಎಲ್ಲ ಮಿಕ್ಸ್ ಆಗಿ ಬಂದ್ರಿಂದ ಅವರಿಗೂ ಅದು ಕರೆಕ್ಟಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮಗೆ ಇವತ್ತಂತೂ ಗೊತ್ತಾಗೇ ಆಗ್ತದೆ. ಆದರೆ ಹೇಳಲಿಕ್ಕೆ ಸುಲಭ. ನಾವು ಒಂದು ದಿನಲ್ಲಿ ಮಾಡ್ಬೋದು, ಅರ್ಧ ದಿನಲ್ಲಿ ಮಾಡ್ಬೋದು ಅಂದೇಳಿ ನೀವು ಮೇಲೆ ಬಂದು ನೀವೇ ಪರಿಶೀಲನೆ ಮಾಡೋದ್ರಿಂದ ನಮಗೂ ಸ್ವಲ್ಪ ಈಗ ಕೇಳುವವರಿಗೆ ಹೇಳುವವರಿಗೆ ನೀವು ಮುಡಿಸುವಂಥ ಕೆಲಸ ಮಾಡ್ತೀರಿ ಅಂದೇಳಿ ನಮಗೆ ವಿಶ್ವಾಸ. ಹಾಗಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ನಾವು ಕಾರ್ಯಾಚರಣೆ 5 ದಿನದಲ್ಲಿ 3 ದಿವಸ ನಾನು ಇಲ್ಲೇ ಇದ್ದೆ. ಶಾಸಕರಂತೂ 5 ದಿವಸನೂ ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಲಿಲ್ಲ ಅವರು. ಮತ್ತು ಸಚಿವರೇ ಹೇಳಿದಂತೆ ನೋಡಿ, ಈಗ ನಾನು ಜಾಗವನ್ನು ತೋರಿಸ್ತೀನಿ ನೋಡಿ. ಇದೆಲ್ಲವೂ ಕೂಡ ಆ ಗುಡ್ಡ
ಆ ಗುಡ್ಡ ಕುಸಿದ ಸಂದರ್ಭದಲ್ಲಿ ಈಗ ನಾವು ನಿಂತಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗ, ಒಂದು ಒನ್ ವೇ ಅಂತ ಏನು ಕರಿತೀವಿ, ಈ ಒಂದು ಒನ್ ವೇ ಇದೆ ನೋಡಿ. ಅಲ್ಲಿ ಎಷ್ಟು ದೊಡ್ಡ ಬಂಡೆ ಬಿದ್ದಿದೆ, ಆ ಒಂದು ಬಂಡೆಯನ್ನು ಕೂಡ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನೋಡಿ. ಇದೆಲ್ಲವೂ ಕೂಡ ಬಂಡೆ ಕಲ್ಲುಗಳು ನೋಡಿ. ಇಲ್ಲಿಂದ ಬಿದ್ದು ಇದೇ ಜಾಗದಲ್ಲಿ ಆ ಒಂದು ಟ್ರಕ್ ಇದೆ ಅಂತೇಳಿ, ಇದರ ಲೊಕೇಶನ್ ಇದೇ ಒಂದು ಜಾಗದಲ್ಲಿ ಈಗ ತೋರಿಸ್ತಾ ಇರುವಂಥದ್ದು. ಈ ಜಾಗದಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ನೋಡಿ, ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಎಲ್ಲರೂ ಕೂಡ ಬಂದು ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನ ಮಾಡ್ತಾರೆ. ರಕ್ಷಣಾ ಕಾರ್ಯಾಚರಣೆ ಮತ್ತು ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಈಗ ಶಾಸಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸತೀಶ್ ಅವರೇ, ನಿಮ್ಮ ಅಂದಾಜಿನ ಪ್ರಕಾರ ಈ ಟ್ರಕ್ ಇಲ್ಲೇ ಇರಬಹುದು ಅಂತ ಅನಿಸ್ತಾ ಇದೆಯಾ? ನನಗೆ ಇಲ್ಲಿ ಡೌಟ್ ಕಾಣ್ತದೆ. ಯಾಕಂತ ಹೇಳಿದ್ರೆ ಇದು ಮೇಲಿನ ಪೋರ್ಷನ್, ಇಲ್ಲಿ ಪಾರ್ಕಿಂಗ್ ಇದ್ದು ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಇಲ್ಲಿ ಇರಬಹುದು, ಇಲ್ದಿದ್ರೆ ಆ ಸೈಡ್ ಇರಬಹುದು ಅಂತ ಕಾಣ್ತದೆ. ಆದರೆ ಇಲ್ಲಿ ನಾವು ಡಿಟೆಕ್ಟರ್ ತಂದಿದ್ದೇವಲ್ಲ, ಏನು ನಾವು ರಡಾರ್ ಅನ್ನು ತಂದಿದ್ದೇವೆ NIT-ಯಿಂದ, ಆ NIT ಮೂಲಕ ಇದನ್ನು ತಪಾಸಣೆ ಆದ ನಂತರ ಏನಾಗಿದೆ, ವಾಟರ್ ಸಿಪೇಜ್ ಇದೆ. ಬಿಕಾಸ್ ಆಫ್ ವಾಟರ್ ಸಿಪೇಜ್ ದೇ ಆರ್ ನಾಟ್ ಗೆಟಿಂಗ್ ದ ಪಿಕ್. ಇದನ್ನು ಮತ್ತೊಂದು ಸಲ ಅವರು ಫೈಂಡ್ ಔಟ್ ಮಾಡ್ತಾರೆ ಸ್ವಲ್ಪ ನೀರು ಇಳಿದ ಮೇಲೆ. ಆ್ಯಂಡ್ ಡೆಫಿನೆಟ್ಲಿ ವಿ ವಿಲ್ ಫೈಂಡ್ ಔಟ್ ಸಮ್ ಸೋರ್ಸ್. ಏನು ಎಫರ್ಟ್ಸ್ ಹಾಕಬೇಕು ನಾವು ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ನಮ್ಮ ಸಚಿವರು, ನಾವು, ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಭಾಳಷ್ಟು ಪ್ರಯತ್ನವನ್ನು ನಡೆಸಿದ್ದೇವೆ. ಈಗ ಪ್ರಯತ್ನಗಳಂತೂ ನಡೀತಾ ಇದೆ ನೋಡಿ. ಈಗ ದೃಶ್ಯಗಳಲ್ಲಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನೋಡಿ. ಅಲ್ಲಿ ಅವರು ಒಂದು ಕೋಲನ್ನು ಹಿಡಿದುಕೊಂಡು ಅಲ್ಲಿ ಮಣ್ಣು ಗಟ್ಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನೋಡಿ ಯಾವ ರೀತಿಯಾಗಿ ಅದನ್ನು ಹುದುಕಿಸಿ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ಆ ಒಂದು ಜಾಗದಲ್ಲಿ ನಿಂತಿದ್ದೀನಿ ನೋಡಿ. ಈ ರೀತಿಯಾಗಿ ಅದನ್ನು ಒಳಗಡೆ ಡಿಗ್ ಮಾಡಿ ನೋಡುವಂಥ ಕೆಲಸಗಳಾಗ್ತಾ ಇದೆ. ಕಂಪ್ಲೀಟ್ ಆಗಿ ಹುಡುಕಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು ನೋಡಿ. ಜಾಗದಲ್ಲಿ ನಾನು ನಿಂತಿದ್ದೀನಿ. ಆ ಒಂದು ಬಂಡೆ ನೋಡಿ ಇಲ್ಲಿ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ವಿ ನೋಡಿ. ಇದು ದೊಡ್ಡ ಬಂಡೆಕಲ್ಲಿದು. ಈಗ ನಾವಿಲ್ಲಿ ನೋಡ್ತಾ ಇದ್ವಿ, ಇದು ದೊಡ್ಡ ಬಂಡೆಕಲ್ಲಿದೆ. ದೊಡ್ಡ ಬಂಡೆಕಲ್ಲು ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ನೋಡಿ ಅಲ್ಲಿ ಕಂಬ ಕಾಣಿಸ್ತಾ ಇದೆ ನಮಗೆ, ಹೈ ಟೆನ್ಷನ್ ಕಂಬ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇದೇ ಜಾಗದಲ್ಲಿ ಅರ್ಜುನ್ ಫೋನು ರಿಂಗ್ ಆಗ್ತಾ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಆದರೆ ಅರ್ಜುನ್ ಫೋನ್ ಲೊಕೇಶನ್ ಮಾತ್ರ ಟ್ರೇಸ್ ಆಗ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಸೊ ಇನ್ನೊಂದು ಕಡೆ ನೋಡಿ, ಈಗ ಆ ಒಂದು GPS ಟ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಅದೆಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ನೋಡಿ. ಇಲ್ಲಿ ಈಗ ಹುಡುಕಾಟ ಅಂತೂ ನಡೀತಾ ಇದೆ. ಆದಷ್ಟು ಬೇಗ ಅರ್ಜುನ್ ಸಿಕ್ಲಿ, ಬದುಕಿ ಬರಲಿ ಅಂತೇಳಿ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನೇ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನೋಡಿ, ಇಷ್ಟು ಮಾತ್ರವಲ್ಲ, ಈ ನದಿ ಆರ್ಭಟಕ್ಕೆ ಉಳುವರೆ ಗ್ರಾಮ ಸರ್ವನಾಶವಾಗಿದೆ. ಈ ಗ್ರಾಮಸ್ಥರಿಗೆ ಪರಿಹಾರ ಕೊಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸೂರನ್ನ ಕಳೆದುಕೊಂಡವರಿಗೆ ಚೆಕ್ ವಿತರಣೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಮೆಗಾ ಇಂಪ್ಯಾಕ್ಟ್. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಸಚಿವರು ಹಾಗೆ ಶಾಸಕರು. ಉಳುವರೆ ಗ್ರಾಮಕ್ಕೆ ಬಂದು ಚೆಕ್ ಅನ್ನ ವಿತರಣೆ ಮಾಡಿದ್ದಾರೆ ಸಚಿವರು. 27 ಕುಟುಂಬಕ್ಕೆ ತಲಾ 25,000 ರೂಪಾಯಿ ಚೆಕ್ ಅನ್ನ ವಿತರಿಸಿದ್ದಾರೆ. ನೋಡಿ, ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತು, ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತಂತು. ಜೊತೆಗೆ ಸಚಿವರು ಹಾಗೆ ಶಾಸಕರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಕೈ ಜೋಡಿಸಿದ್ರು. ಪರಿಹಾರದ ಚೆಕ್ ಅನ್ನ ಕೊಟ್ಟಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಶಾಸಕರು ಹಾಗೆ ಸಚಿವರು ಟೋಟಲ್ 27 ಕುಟುಂಬಕ್ಕೆ ತಲಾ 25,000 ರೂಪಾಯಿ ಚೆಕ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ನೆರೆ ಸಂತ್ರಸ್ತರಿಗೆ ಚೆಕ್ ವಿತರಣೆ ಕಾರ್ಯ ನಡೀತಾ ಇರುವಂಥದ್ದು. ಆ ಬಗ್ಗೆ ಗಮನಿಸ್ತಾ ಇರ್ಬೋದು ನೀವು. ಇದು ಗ್ರಾಮಸ್ಥರಿಗೆ ಸಿಕ್ಕಿರುವಂಥ ಪರಿಹಾರ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಜೊತೆಗೆ ಈಗಾಗಲೇ ಸಚಿವರು ಹಾಗೆ ಶಾಸಕರು ಅಷ್ಟೇ ಸ್ಪಂದನೆಯನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಟೀಮ್ ಇಲ್ಲಿ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇದೆ. ಇಲ್ಲಿನ ಸಮಸ್ಯೆ ನಿಮ್ಮ ಗಮನಕ್ಕೂ ಕೂಡ ತರುವಂಥ ಕೆಲಸವನ್ನು ಮಾಡಿದ್ವಿ. ಏನು ಹೇಳೋದಕ್ಕೆ ಬಯಸ್ತೀವಿ ರಿಪಬ್ಲಿಕ್ ಕನ್ನಡ ತಂಡದ ವರದಿ? ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಒಳ್ಳೆ ವರ್ಕ್ ಮಾಡ್ತಾ ಇದೆ. 5 ದಿವಸದಿಂದ ಹಗಲು ರಾತ್ರಿ 24 ಗಂಟೆ ಸಾಮಾನ್ಯ ಜನರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ರಿ. ಇಷ್ಟು ಬೇಗ ಆಗಲಿಕ್ಕೆ ಇಷ್ಟೆಲ್ಲ ನಮ್ಮ ಕಣ್ಣನ್ನು, ಸರ್ಕಾರದ ಕಣ್ಣನ್ನು ತೆರೀಲಿಕ್ಕೆ ನೀವು ಕಾರಣ ಆಗಿದ್ರಿ. ಅದಕ್ಕಾಗಿ ನಿಮಗೆ ನಾವು ಅಭಿನಂದಿಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರತಿ ತಲಾ ಮೃತರಿಗೆ 5 ಲಕ್ಷ ರೂಪಾಯಿ ಈಗ ಪರಿಹಾರವನ್ನು ಲೈವ್ನಲ್ಲಿ ಕೊಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇದು ಅವಂತಿಕಾ ಅವರ ತಂದೆ ಇದನ್ನು ಪಡೆದುಕೊಳ್ತಿದ್ದಾರೆ. ತಾತ ಅವಂತಿಕಾ ಅವರ ತಾತ ಈಗ ಒಂದು 5 ಲಕ್ಷ ರೂಪಾಯಿ ಪರಿಹಾರವನ್ನು ರಿಸೀವ್ ಮಾಡಿಕೊಂಡಿದ್ದಾರೆ.
ಸರ್ ತುಂಬ ಒಳ್ಳೆ ಕೆಲಸ ಮಾಡಿದಿರಿ, ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ, ಜನರ ಪರವಾಗಿ ಹಾಗೂ ರಿಪಬ್ಲಿಕ್ ಕನ್ನಡದ ಪರವಾಗಿ. ಇವತ್ತು ರಿಪಬ್ಲಿಕ್ ಕನ್ನಡ ನಮ್ಮನ್ನು ಬಹಳಷ್ಟು ಐಡಿಯಾಸನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಬಂದಂಥ ನಮ್ಮ ರಿಪಬ್ಲಿಕ್ ಕನ್ನಡದ ರಿಪ್ರೆಸೆಂಟೇಟಿವ್ ಇಸ್ರೇಲಿಗೆ ಬಾಂಬ್ ದಾಳಿ ಇದ್ದಾಗ ಹೋದವರು. ಅವರು ಅದನ್ನು ಕೇರ್ ಮಾಡದೆ, ಲೆಕ್ಕ ಇಲ್ಲದೆ ಅವರು ಹೋಗಿ ಅಲ್ಲಿಯ ನ್ಯೂಸನ್ನು ನಮಗೆ ಬಿಸಿ ನ್ಯೂಸನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮಗೂ ಸಹ ಇವತ್ತು ಒಂದು ಅಡ್ವೈಸ್ ಮಾಡಿದ್ದಾರೆ. ನಾವು ಸಹ ಅವರ ಒಂದು ಅಡ್ವೈಸ್ ಪ್ರಕಾರ ಹಾಸ್ಪಿಟ್ಲಿಗಿರಲಿ, ಇಲ್ಲಿಯ ಜನರಿಗಿರಲಿ 10,000 ರೂಪಾಯಿ ನಮ್ಮ ವತಿಯಿಂದ ಮತ್ತು ಸಚಿವರ ವತಿಯಿಂದ ನಾವು ಕೊಟ್ಟಿದ್ದೇವೆ. ಅದನ್ನು ಬಿಟ್ಟು ಪ್ರತಿ ಮನೆಗೂ ನಾವು 5 ಲಕ್ಷವನ್ನು ಸ್ಪಾಟ್, ಪ್ರತಿ ಡೆತ್ ಕೇಸಿಗೆ ಸ್ಪಾಟ್ 5 ಲಕ್ಷ ಕೊಟ್ಟಿದ್ದೇವೆ. ಮತ್ತು ಪ್ರತಿ ಮನೆ ಸಂಪೂರ್ಣ ಹೋದಲ್ಲಿ 120 ಈಗ ಕೊಡ್ತಾ ಇದ್ದೇವೆ, 380 ತದನಂತರ ಕೊಡ್ತೇವೆ. ಮತ್ತು ಅದಲ್ಲದೆ ಮತ್ತೊಂದು ಅರ್ಜೆಂಟ್ ಬಟ್ಟೆ ತಗೊಳ್ಳಿಕ್ಕೆ ಸರ್ಕಾರ 5,000 ರೂಪಾಯಿ ಪ್ರತಿಯೊಬ್ಬರಿಗೂ ಎಲ್ಲ 25 ಕುಟುಂಬ, ಇವತ್ತು ಮಂಜುನಾಥ್ ಹನುಮಂತ್ ಗೌಡ 25 ಕುಟುಂಬಕ್ಕಲ್ಲ ಮಂಜುನಾಥ್ ಅವ್ರಿಗೆ ಬಟ್ಟೆ ತಗೋಪ್ಪ. ನೋಡಿ, ಇವರ ತಾಯಿ ಇನ್ನೂ ಕೂಡ ಪತ್ತೆ ಆಗಿಲ್ಲ, ಅವರನ್ನು ಹುಡುಕ್ಸ್ಕೊಂತ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಎಸ್ ನೋಡಿ, ರಿಪಬ್ಲಿಕ್ ಕನ್ನಡ ಮಾಡಿದಂಥ ಒಂದು ವರದಿಯ ಫಲಶ್ರುತಿ ಇದು. ಆನ್ ಸ್ಪಾಟ್ಗೆ ಸಚಿವರು ಶಾಸಕರು ಆಗಮಿಸಿ ಚೆಕ್ಕನ್ನು 15 ಲಕ್ಷ ರೂಪಾಯಿ ಪ್ಯಾಕೇಜನ್ನು ಕೊಡ್ತಾ ಇದ್ದಾರೆ. ಒಬ್ಬ ಪತ್ರಕರ್ತನಿಗೆ, ಒಂದು ಮಾಧ್ಯಮಕ್ಕೆ ಇದಕ್ಕಿಂತ ಬೇರೆ ಖುಷಿ ವಿಚಾರ ಯಾವುದು ಕೂಡ ಇರೋದಿಲ್ಲ. ಇದೇ ರೀತಿಯಾದಂಥ ಜನಪರ ಕಾಳಜಿ ಹಾಗೂ ಜನಪರ ಧ್ವನಿಯಾಗಿ ನಿಲ್ಲುವಂಥ ಕೆಲಸವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ.